ಈಗಾಗಲೇ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರದಲ್ಲಿ ಒಂದು ಸಣ್ಣ ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬದಲಾವಣೆ ಆಗೋದಾದ್ರೆ ಯಾರು ಬದಲಾವಣೆ? ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಅತ್ಯಂತ ಕನಿಷ್ಠ ರೀತಿಯಲ್ಲಿ ಕೆಲಸ ಮಾಡಿರುವ ಇಲಾಖೆ ಯಾವುದಿದೆ ಅಂತ ಕೇಳಿದ್ರೆ ಸದ್ಯಕ್ಕೆ ನಾವು ಗೃಹ ಇಲಾಖೆಯನ್ನು ತೋರಿಸಬಹುದು. ಲೋಕಸಭೆ ಎಲೆಕ್ಷನ್ ಬಳಿಕ ಗೃಹ ಸಚಿವರನ್ನೇ ಬದಲು ಮಾಡಬಹುದಾ? ಸಿದ್ದರಾಮಯ್ಯ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುವ ಎಲ್ಲ ಲಕ್ಷಣಗಳಿದೆ. ಯಾಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆ. ರಾಜ್ಯದಲ್ಲಿ ಸಾಲು ಸಾಲು ಕ್ರೈಮ್ಗಳಾಗಿದೆ, ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಕೆಫೆ ಬಾಂಬ್ ಸ್ಫೋಟ, ಹುಬ್ಬಳ್ಳಿ ನೇಹಾ ಅಂಜಲಿ ಕೊಲೆ ಪ್ರಕರಣ, ಪೆನ್ಡ್ರೈವ್ ಕೇಸು, ಪ್ರಜ್ವಲ್ ವಿದೇಶಕ್ಕೆ ಹೋಗಿರೋದು, ಶಿವಮೊಗ್ಗದಲ್ಲಿ ಗಲಭೆ, ಕೋಲಾರದಲ್ಲಿ ತಲವಾರ್ ಪ್ರದರ್ಶನ, ಶಿವಮೊಗ್ಗದಲ್ಲಿ ಗಲಾಟೆ, ಕೋಲಾರದಲ್ಲಿ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳನ್ನು ಇಟ್ಟಿರೋದು, ಆಕ್ಷೇಪಾರ್ಹ ಪೋಸ್ಟರ್ಗಳನ್ನು ಹಾಕೋದು, ಬೆಂಗಳೂರಿನ ಹೆಬ್ಬಗೋಡಿನಲ್ಲಿ ರೇವ್ ಪಾರ್ಟಿ ಆಗಿರೋದು, ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿ ವಿವಸ್ತ್ರಗೊಳಿಸಿ ಆಕೆ ಮೇಲೆ ಹಲ್ಲೆ ಮಾಡಿರೋದು, ಉಡುಪಿಯಲ್ಲಿ ಯುವಕರ ಗ್ಯಾಂಗ್ ವಾರು, ಹುಡುಕ್ತಾ ಹೋದ್ರೆ ಎಷ್ಟು ಬೇಕ್ರಿ ಎಷ್ಟು ಬೇಕು, ಸಾಲು ಸಾಲು ಅಹಿತಕರ ಘಟನೆಗಳು ನಡೆದಿದೆ. ಇಡೀ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದು ಅಂಗ ಅಥವಾ ಒಂದು ಇಲಾಖೆ ಅತಿ ದೊಡ್ಡ ವೈಫಲ್ಯವನ್ನು ಅನುಭವಿಸ್ತಾ ಇದೆ ಅಂತಂದ್ರೆ ಅದು ಗೃಹ ಇಲಾಖೆ ಅನ್ನೋದನ್ನ ರಾಜ್ಯದ ಜನತೆನೇ ಹೇಳ್ತಾರೆ. ಗೃಹ ಸಚಿವರು ಸಮರ್ಥವಾಗಿಲ್ಲ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ತೊಂದರೆಗಳಾಗಿದೆ. ಗೃಹ ಸಚಿವರ ಉತ್ತರಗಳು ಹೇಗಿರುತ್ತೆ? ಒಂದು ಇದು ಪರ್ಸನಲ್ ಪ್ರಾಬ್ಲಮ್ಮು, ಇದು ಅವರವರ ಇದರಲ್ಲಿ ಆಗಿರೋದು, ಇದು ನಾವೇನು ಮಾಡೋಣ, ಅವ್ರು ಲವ್ ಮಾಡ್ತಿದ್ರು, ಅಥವಾ ಕೆಫೆ ಬಾಂಬ್ ಸ್ಫೋಟ ಆದರೆ ಅದು ಸಿಲಿಂಡರ್ ಸ್ಫೋಟ, ಅದೇನೋ ಅವರ ಆಡಳಿತ ಏನೋ ಅವರವರ ನಡುವಿನ ಕೋಪಕ್ಕೋ ವೈಷಮ್ಯಕ್ಕೋ ಆಗಿರೋ ಸ್ಫೋಟ, ಅದು ಇದು ಅಂತ ಹೇಳಿ ತನಿಖೆ ದಿಕ್ಕು ತಪ್ಪಿಸ್ತಿದ್ದಾರೆ. ಕೂಲಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಗೃಹ ಸಚಿವರನ್ನೇ ಬದಲು ಮಾಡಬೇಕು ಅನ್ನೋ ಕೂಗು ರಾಜ್ಯದ ಕಾಂಗ್ರೆಸ್ನಲ್ಲೇ ಕೇಳಿ ಬಂದಿದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ವೇಳೆ ಈ ಸರ್ಕಾರದ ಒಂದು ಸಣ್ಣ ಸರ್ಜರಿ ಆಗೋದು ಹೌದು ಅಂತಾದರೆ ಗೃಹ ಸಚಿವರನ್ನ ಬದಲಾವಣೆ ಮಾಡೋ ಎಲ್ಲ ಸಾಧ್ಯತೆಗಳಿದೆ, ಅಥವಾ ಮಾಡಲೇಬೇಕಾದ ಅನಿವಾರ್ಯತೆ ಈ ಕ್ಷಣ ಕಾಣ್ತಾ ಇದೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆನಂದ್, ಒಂದು ಪರಮೇಶ್ವರ್ ಅವರ ವೈಫಲ್ಯ, ಎರಡನೇದಾಗಿ ಪರಮೇಶ್ವರ್ ಅಂತ ಸೀನಿಯರನ್ನು ಒಂದು ವೇಳೆ ಕ್ಯಾಬಿನೆಟ್ನಿಂದ ಹೊರಗಡೆ ಇಟ್ಟರೆ ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಯ ಆಕಾಂಕ್ಷಿ ಪಟ್ಟಿಗಳಲ್ಲೂ ಅವ್ರು ಕಾಣ್ತಾರೆ. ಅವರನ್ನು ಹೊರಗಡೆ ಇಡುವ ಲೆಕ್ಕಾಚಾರ ಒಂದು ವೇಳೆ ಇಟ್ಟರೆ ಮುಂದೇನಾಗುತ್ತೆ? ಏನೇನು ಡೀಟೇಲ್ಸ್ ಇದೆ, ಅಪ್ಡೇಟ್ ಇದೆ ಈ ಬಗ್ಗೆ ಆನಂದ್? ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು. ಈ ನಡುವೆ ಸಾಲು ಸಾಲು ಅಹಿತಕರ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಒಂದು ಮುಜುಗರವನ್ನು ತಂದಿಟ್ಟಿದೆ. ಇದೇ ವಿಚಾರವನ್ನ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಪ್ರಬಲ ಅಸ್ತ್ರವನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯವರು 28ನೇ ತಾರೀಕು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಮುಂದೆ ಅಸೆಂಬ್ಲಿಯಲ್ಲೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತೆ ಗೃಹ ಇಲಾಖೆಯ ವೈಫಲ್ಯಗಳನ್ನೇ ಎತ್ತಿಹಿಡಿಯೋದಕ್ಕೆ ಪ್ರಮುಖವಾಗಿ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಗೃಹ ಸಚಿವರು ಅಸಮರ್ಪರಾಗಿದ್ದಾರಾ ಅಥವಾ ಅವರ ಒಂದು ವೈಫಲ್ಯ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಈ ವಿಚಾರಗಳು ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪರಮೇಶ್ವರ್ ಅವರ ಬದಲು ಖಡಕ್ ಆಗಿರ್ತಕ್ಕಂಥ ಒಬ್ಬ ಸಚಿವರಿಗೆ, ಒಬ್ಬ ನಾಯಕನಿಗೆ ಗೃಹ ಇಲಾಖೆ ಜವಾಬ್ದಾರಿ ಕೊಡಬೇಕು ಅನ್ನೋ ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ, ಈ ಕಡೆ ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲಗೊಳಿಸಿರ್ತಕ್ಕಂಥ ಒಂದು ಪ್ರಕರಣ, ಮಂಗಳೂರಿನಲ್ಲಿ ಪರಮೇಶ್ವರ್ ಆಪ್ತರೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಆರೋಪಗಳಾಗಿರ್ಬೋದು, ಶಿವಮೊಗ್ಗದಲ್ಲಿ ನೇಹಾ ಪ್ರಕರಣ, ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ, ಹಾಗೆ ಅಂಜಲಿ ಕೊಲೆ ಪ್ರಕರಣಗಳು, ಹೀಗೆ ಸಾಲು ಸಾಲು ಪ್ರಕರಣಗಳಿಂದ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಒಂದು ಮುಜುಗರದ ಒಂದು ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಗೃಹ ಸಚಿವರನ್ನ ಬದಲು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಒಂದು ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಲೋಕಸಭೆ ಎಲೆಕ್ಷನ್ ಬಳಿಕ ರಾಜ್ಯ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕೆಲವು ಸಚಿವರನ್ನ ಕೈಬಿಟ್ಟು ಕೆಲವರಿಗೆ ಖಾತೆ ಬದಲಾವಣೆ ಮಾಡತಕ್ಕಂಥ ಒಂದು ವಿಚಾರಗಳು ಕೂಡ ಬಹಳಷ್ಟು ಒಂದು ಚರ್ಚೆಗಳು ಬರ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗೃಹ ಇಲಾಖೆಯಲ್ಲಿ ಎಲ್ಲೊಂದು ಕಡೆ ಪರಮೇಶ್ವರ್ ಅವರು ಹಿಡಿತವನ್ನ ಸಾಧಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಬಹಳಷ್ಟೊಂದು ಲಘುವಾಗಿ ಕೂಡ ಮಾತನಾಡ್ತಾರೆ ಅನ್ನೊಂದು ವಿಚಾರಗಳು ಕೂಡ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ರಾಜ್ಯ ಗೃಹ ಇಲಾಖೆಯನ್ನು ಕೂಡ ಬಹಳಷ್ಟೊಂದು ವೈಫಲ್ಯ ಆಗಿದೆ ಅನ್ನೋದು ವಿಚಾರಗಳು ಕೂಡ ಬಿಜೆಪಿಯಲ್ಲಿ ಅದನ್ನೇ ಒಂದು ಅಸ್ತ್ರವನ್ನ ಮಾಡಿಕೊಂಡು ಬಹಳಷ್ಟು ಒಂದು ಟೀಕೆಗಳನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ ಅವರು ವಿದೇಶಕ್ಕೆ ಓಡಿ ಹೋಗೋದಕ್ಕೆ ಗೃಹ ಇಲಾಖೆಯ ಒಂದು ವೈಫಲ್ಯವೂ ಕೂಡ ಕಾರಣ ಅನ್ನೋ ವಿಚಾರಗಳೇನಿದೆ, ಇದು ರಾಜ್ಯ ಸರ್ಕಾರಕ್ಕೆ ಬಹಳಷ್ಟೊಂದು ಮುಜುಗರವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಖಡಕ್ ಆಗಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕನಿಗೆ ಗೃಹ ಇಲಾಖೆಯ ಒಂದು ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದುಕೊಂಡಂತೆ ಆದ್ರೆ ಮುಂದೆ ಲೋಕಸಭೆ ರಿಸಲ್ಟ್ ಬಳಿಕ ರಾಜ್ಯ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಣೋದ್.